ಹಾಯ್ ಹಲೋ ವೆಲ್ಕಮ್ ಟು ಹರ್ಷ ಮತ್ತು ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು ಏನು ನನ್ನ ಮಗ ಚಿಂಟು ಬರ್ಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾವು ಅವತ್ತೇ ಸೆಲೆಬ್ರೇಟ್ ಮಾಡಲಿಲ್ಲ, ನೆಕ್ಸ್ಟ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಅವತ್ತೇನು ಅಂದರೆ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಅಮ್ಮ ಹಣ್ಣು ಕಾಯಿ ಎಲ್ಲ ತೊಗೋತಾಯಿದ್ರು ಆ್ಯಂಡ್ ನಾವು ವೆಯ್ಟ್ ಮಾಡ್ತಾಯಿದ್ವಿ ಅವರಿಗೋಸ್ಕರ. ನಾವು ಹೋಗಿ ಟೆಂಪಲ್ ಬಂದು ಚಳ್ಳಕೆರಮ್ಮ ದೇವಸ್ಥಾನ ಅಂತ. ಸೊ ಊರಿಗೆ ಒಂದು ದೇವಸ್ಥಾನ ಅಂತ ಇರುತ್ತಲ್ಲ, ಸೊ ಹಾಗೆ ಇದು ನಮ್ಮೂರಿಗೆ ಚಳ್ಳಕೆರಮ್ಮ ಅಂತ ಕರಿತೀವಿ ನಾವು. ಸೊ ಅಮ್ಮ ಹಣ್ಣು ಕಾಯಿ ಎಲ್ಲ ತೊಗೊಂಡ್ಮೇಲೆ ನಾವು ಒಳಗೋಗಿ ಪೂಜೆ ಮಾಡಿಸ್ಕೊಂಡು, ಅಲ್ಲಿ ಅರ್ಚನೆ ಏನೂ ಮಾಡೋದಿಲ್ಲ, ಜಸ್ಟ್ ಏನು ಅಂದರೆ ಮಂಗಳಾರತಿ ಕೊಡ್ತಾರೆ ಅಷ್ಟೇ. ಸೊ ಹಣ್ಣು ಕಾಯಿ ಮಾಡಿಸ್ಕೊಂಡು ಮಂಗಳಾರತಿ ತೊಗೊಂಡು ಆಚೆ ಕಡೆ ಬಂದು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ದು. ಯಾಕೆಂದರೆ ನನ್ನ ತಂಗಿ ಪ್ರದಕ್ಷಿಣೆ ಹಾಕೋಕ್ಕೆ ಅಂತ ಹೋಗಿದ್ಲು. ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವಳು ಬಂದಾದಮೇಲೆ ಮನೆಗೆ ವಾಪಸ್ ಬಂದ್ವಿ. ಸೊ ನೆಕ್ಸ್ಟ್ ಡೇ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಯಾಕೆಂದರೆ ಮದುಗೂ ರಜೆ ಇರಲಿಲ್ಲ ಆ್ಯಂಡ್ ಬರೋರ್ಗೂ ರಜೆ ಇರಲಿಲ್ಲ ಅಂತ. ಸೊ ಈ ಡೆಕೋರೇಷನ್ ಎಲ್ಲ ನಾನೇ ಮಾಡಿದ್ದು, ಹೇಗಿದೆ ಅಂತ ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಸೊ ಮಧುನೂ ಬಂದಿದ್ದರು. ಆ್ಯಕ್ಚುಲಿ ನಾವಿಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೋಬೇಕು ಅಂತ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ, ಬಟ್ ಅದೇ ಕಲರ್ ಶರ್ಟ್ನೇ ಅವರು ಹಾಕ್ಕೊಂಬಂದಿದ್ರು. ಸೊ ಅದು ಮ್ಯಾಚಿಂಗ್ ಆಗೋಯಿತು. ಆ್ಯಂಡ್ ಫಸ್ಟ್ ಇಯರ್ ಬರ್ಡೇ ಅಲ್ಲ, ಸೊ ಸ್ಪೆಷಲ್ಲಾಗಿ ಅಂತ ಥೀಮ್ ವೈಸ್ ಮಾಡಿದ್ವಿ. ಏನು ಥೀಮ್ ಅಂದರೆ ಮಿಕ್ಕಿ ಮೌಸ್ ಥೀಮು. ಸೊ ಏನು ಕೇಕ್ ಕೂಡ ರೆಡ್ ಆ್ಯಂಡ್ ವೈಟಲ್ಲೇ ಇತ್ತು. ಕೇಕ್ ಕಟ್ಟಿಂಗ್ ಎಲ್ಲ ಕೂಡ ಚೆನ್ನಾಗಾಯಿತು. ಆ್ಯಂಡ್ ಅಮ್ಮ ಕೂಡ ಅಡುಗೆ ಮಾಡಿದರು. ಸೊ ನನಗೆ ಅದು ಯಾವುದೋ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ. ಹೋಳಿಗೆ ಎಲ್ಲ ಮಾಡಿದರು, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೋಡಿ, ಕೇಕ್ ಕಟ್ ಮಾಡ್ತಿದ್ರೆ ಒಂದು ಕೈಯಲ್ಲಿ ಕೇಕ್ ಕಟ್ ಮಾಡ್ತಿದ್ರೆ ಇನ್ನೊಂದು ಕೈಯಲ್ಲಿ ಅದು ಚಾಕುನ ಕೇಕ್ನ ಎಲ್ಲ ಕ್ರೀಮ್ನೆಲ್ಲ ಮುಟ್ಟಕ್ಕೆ ಹೋಗ್ತಿದ್ದ. ಸೊ ಈ ವಾಸ್ ಸೋ ಕ್ಯೂಟ್. ಬರ್ಡೇ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು. ಎಲ್ಲರೂ ಬಂದಿದ್ದರು. ಸೊ ಏನು ಅಂದರೆ ವೆಯ್ಟ್ ಮಾಡಿಬಿಟ್ವಿ. ಬೆಳಗ್ಗೆಯಿಂದ ಅವನು ಚೆನ್ನಾಗಿ ಆಟಾಡಿಬಿಟ್ಟು ಮಲ್ಕೊಂಡ್ಬಿಟ್ಟ. ಸಂಜೆ 4 o'clock ಆದರೂ ಎದ್ದೊಳ್ಳಿಲ್ಲ. ಆಫ್ಟರ್ 4 o'clock ನಾವೇ ಅವನು ನೆಬ್ಬರಿಸಿ, ಸೊ ಹಂಗೆ ಅವನಿಗೆ ಇನ್ನೂ ಒಂದು ಸ್ವಲ್ಪ ನಿದ್ದೆ ಇದೆ. ನಮಗೂ ಕಾದು ಸುಸ್ತಾಗಿ ಸ್ವಲ್ಪ ಡಲ್ಲಾಗಿಬಿಟ್ಟಿದ್ವಿ ಎಲ್ಲರೂ. ಬಟ್ ವಿ ಎಂಜಾಯ್ಡ್ ಅ ಲಾಟ್. ಅವನು ಕೇಕ್ ಕೂಡ ತಿನ್ನಲಿಲ್ಲ. ಜಸ್ಟ್ ನಾನು ಒಂದ್ಸರಿ ತಿನ್ನಿಸ್ದೆ ಆ್ಯಂಡ್ ಮಧು ಕೂಡ ಒಂದ್ಸರಿ ತಿನ್ನಿಸಿದ್ರು ಅಷ್ಟೇ. ತಿಂದಿದ್ದೀನಿ, ಯಾರು ತಿನ್ನಿಸಿದ್ರು ತಿನ್ನಲಿಲ್ಲ. ಅದಾದಮೇಲೆ ಅಪ್ಪಾಜಿ ಅಮ್ಮ ಬಂದು ಅವನಿಗೆ ಕೇಕ್ ತಿನ್ನಿಸಿ ಗಿಫ್ಟ್ ಕೂಡ ಕೊಟ್ಟರು. ಆ್ಯಂಡ್ ಮಧು ಕೂಡ ಅವನಿಗೆ ಒಂದು ಗಿಫ್ಟ್ ಕೊಟ್ಟರು. ಏನು ಅಂದರೆ 1 to 12 ಮಂತಿಂದು ಫೋಟೋಸ್ ಎಲ್ಲ ತೆಗೆದಿದ್ದೆ ಅಲ್ವಾ, ಕೆಲವೊಂದು ಲಾಗ್ ಕೂಡ ಹಾಕಿದ್ದೆ. ಸೊ ಅದನ್ನು ಒಂದು ದೊಡ್ಡ ಫ್ರೇಮ್ ಆಗಿ ಮಾಡಿಸ್ಕೊಂಬಂದಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಕೂಡ. ಸೊ ಅವನಿಗೆ ಅಪ್ಪಾಜಿ ಅಮ್ಮ ಗಿಫ್ಟ್ ಕೊಟ್ಟರು. ಅದಾದಮೇಲೆ ನಮ್ಮ ಆಂಟಿರು ಮತ್ತು ದೊಡ್ಡಮ್ಮಂದರು ಎಲ್ಲರೂ ಬಂದಿದ್ದರು. ಸೊ ಏನು ಅಂತಂದರೆ ನಮ್ಮ ಅಮ್ಮಂಗೆ ತುಂಬ ಜನ ಸಿಸ್ಟರ್ಸ್ ಇದ್ದಾರೆ. 4 ಜನ ಅಕ್ಕಂದರು, ಹಂಗೆ 4 ಜನ ತಂಗಿರು. ಸೊ ನಮ್ಮಮ್ಮ 5ನೇವರು. ಅದರಲ್ಲಿ 2 ದೊಡ್ಡಮ್ಮಂದರು ಮತ್ತು 3 ಜನ ಆಂಟಿರು ಬಂದಿದ್ದರು. ಆ್ಯಂಡ್ ಸೊ ಆಂಟಿರು ಎಲ್ಲರೂ ಗಿಫ್ಟ್ ಕೊಟ್ಟರು. ಅವನಿಗೆ ಡ್ರೆಸ್ಸಸ್ಗಳು ಕೊಟ್ಟಿದ್ದಾರೆ, 3 ಜನ ಡ್ರೆಸ್ ಕೊಟ್ಟಿದ್ದಾರೆ. ಆ್ಯಂಡ್ 2 ಅವನಿಗೆ ಆಟ ಆಡೋಕ್ಕೆ ಅಂತ ಸಾಮಾನು ಕೊಟ್ಟಿದ್ದಾರೆ. ಆ್ಯಂಡ್ ಇವಳು ಚಿಕ್ಕ ಹುಡುಗಿ ಬಂದು ನಮ್ಮನೆ ಎದುರುಗಡೆ ಇದ್ದಾಳೆ. ಸೊ ಇವರಿಬ್ಬರು ಕಸಿನ್ ಬ್ರದರ್ ಇದ್ದಾರಲ್ಲ, ಸೊ ಅವ್ರ ಮಕ್ಕಳು ಆ್ಯಂಡ್ ಅವ್ರ ವೈಫ್ ಅದಕ್ಕೆ. ಆ್ಯಂಡ್ ಇವರು ಕೂಡ ನಮ್ಮ ಲಾಸ್ಟ್ನೇ ಆಂಟಿ, ಅವರು ಕೂಡ ಒಂದು ಡ್ರೆಸ್ ಕೊಟ್ಟಿದ್ದಾರೆ ಅವನಿಗೆ ಅಂತ. ಆ್ಯಂಡ್ ನನಗಂತೂ ಸಖತ್ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ಆ್ಯಂಡ್ ಇವರು ನಮ್ಮ ದೊಡ್ಡಮ್ಮ, ಇವರು ಒಂದು ಅವ್ನಿಗೆ ಆಟ ಆಡೋಕ್ಕೆ ಅಂತ ಒಂದು ಗೊಂಬೆ ಕೊಟ್ಟಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ, ಅದು ಕೂಡ ವಿಡಿಯೋದಲ್ಲಿ ತೋರಿಸ್ದೆ. ಆ್ಯಂಡ್ ಇವರು ನಮ್ಮ ಅಕ್ಕ, ಕಸಿನ್ ಸಿಸ್ಟರೇ ಇವರು. ಆ್ಯಂಡ್ ನಮ್ಮ ದೊಡ್ಡಮ್ಮ ಇನ್ನೊಬ್ಬರು. ಎಲ್ಲರೂ ಬರೋಕ್ಕಾಗಲಿಲ್ಲ, ಕೆಲವರು ಮಾತ್ರ ಬಂದಿರೋದು. ಆ್ಯಂಡ್ ಇವರು ಸೊ ಫ್ಯಾಮಿಲಿ ಫೋಟೋ ಒಂದು ತೊಗೊಂಡ್ವಿ. ಅದಾದಮೇಲೆ ಇವರು ಕೂಡ ನಮ್ಮ ಆಂಟಿ. ಆ್ಯಂಡ್ ಇವನು ನನ್ನ ತಮ್ಮ, ಅಂಕಲ್ಲು. ಇವಳು ನಮ್ಮ ಅಕ್ಕನ ಮಗಳು. ಇಬ್ಬರು ಒಂದೇ ಏಜ್, ಬಟ್ 5 months ಡಿಫ್ರೆನ್ಸ್ ಇದೆ. ಆ್ಯಂಡ್ ಇವಳು ನನ್ನ ತಂಗಿ. ಹಾಗೆ ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್
ಅದು ಸುತ್ತಾಗಲ್ಲೇನು ಹಂಗೆ ಬೀಳ್ತಿತ್ತ ಕೈಗೆ ಮತ್ತು ಸುಮ್ಮನೆ ಚೆನ್ನಾಗೈತೇನಪ್ಪ ಸೂಪರ್ ಅನ್ನ ಪಾಪು ಎಲ್ಲೋಡು ಸೂಪರ್ ನೀನು ಸೂಪರ್ ನೋಡ ಸೂಪರ್ ಅಂತೆ ಸೂಪರ್ ಅಂತ